ಈಟ್ ದಿನ ನೀನ್ ಅವಳನ್ನ ಸುಮ್ಕೆ ಬಿಟ್ಟಿದ್ದೆ ತಪ್ಪಾಯ್ತು ಕಣವ. ಅವಳು ಗಂಡನ್ ಜೊತೆಗ್ ಸೇರಕ್ ಮೊದ್ಲೆಯ ನೀನ್ ಅವಳ ಬಂಡವಾಳನೆಲ್ಲ ಬಯಲು ಮಾಡಿ ಈ ಅಟ್ಟಿಯಿಂದ ಆಚೆಗೆ ಹಾಕಿದ್ರೆ ಎಲ್ಲ ಸರಿ ಹೋಗಿರೋದು. ಏನೇ ಆದ್ರೂ ಅವಳನ್ನ ಈ ಅಟ್ಟಿಲಿ ಸಂತೋಷವಾಗಿರಕ್ ನಾನ್ ಬಿಡಕ್ಕಿಲ್ಲ. ಅವಳು ನಾಚಿಗಾಕಕ್ಕಿಂತ ಮುಂಚೆ ನರ್ಕ ಅಂದ್ರೆ ಏನು ಅಂತ ತೋರ್ಸೇನೆ ಕಳ್ಸೋದು. ಆಗ್ಲೇ ನಾನ್ ಹೊಟ್ಟೆಲ್ ಉರಿತಿರೋ ಬೆಂಕಿ ತಣ್ಣಗಾಗದು. ಈಗದಾಗೋ ಮಾತೇನವ? ಈಟ್ ದಿನ ಅವಳಿಗೆ ತಾಳಿ ಕಟ್ಟ ಅನ್ನೋ ಒಂದು ಸಂಬಂಧ ಬಿಟ್ರೆ ಬೇರೆ ಏನು ಇರ್ಲಿಲ್ಲ. ಆದ್ರೆ ಮುಂದಕ್ಕೆ ಅವಳ ಹೊಟ್ಟೆಲಿ ಈ ಅಟ್ಟಿ ವಂಶದ ಕುಡಿ ಬೆಳೀತದೆ. ಒಂದ್ ಕಿತ ಭದ್ರನ್ ಮಗ ಅವಳ ಹೊಟ್ಟೆಲಿದೆ ಅಂತ ಗೊತ್ತಾಗ್ಬಿಟ್ರೆ ಅವಳು ಮಾಡಿರೋ ತಪ್ಪನ್ನೆಲ್ಲ ಈ ಅಟ್ಟಿ ಹೋಗಿ ಕ್ಷಮಿಸ್ಬಿಡಕ್ಕಿಲ್ವೇನವ? ನಿಜ ಚಿತ್ರ, ನೀನ್ ಹೇಳ್ತಾ ಇರೋದನ್ನು ಯೋಚನೆ ಮಾಡ್ಬೇಕಾಗಿರದೆ. ನೀನು ಈಟ್ ದಿನ ಟೇಮ್ ಬರ್ಲಿ ಅಂತ ಹೇಳ್ತಿದ್ದಕ್ಕೆ ಇವತ್ತದು ಆಗಿರೋದು. ವಿದ್ಯಾ ಗೊತ್ತಾಗಿದ್ದ ದಿನನೆಯ ನೀನ್ ಅವಳ ಮುಖವಾಡ ಕಳ್ಚಿದಿದ್ರೆ ಅವಳಿ ಅಟ್ಟಿಗೂ ಬರ್ತಿರ್ಲಿಲ್ಲ, ನಮ್ ದಾರಿಗೆ ಚುಚ್ಚುಮುಳ್ಳು ಆಯ್ತಿರ್ಲಿಲ್ಲ. ಮುಳ್ಳಿಂದನೇ ಹೆಂಗ್ ತೆಗಿಬೇಕು ಅಂತ ನಂಗ್ ಸಂದಾಗ ಗೊತ್ತದೆ ಚಿತ್ರ. ಹಂಗ ಅನ್ಕೊಂಡು ಇನ್ನುವೇ ನೀನ್ ಕಾಯ್ಕೊಂಡಿದ್ರೆ ನಿನ್ ಮಾತ್ಗೆ ಕವಡೆ ಕಾಸ್ ಕಿಮ್ಮತ್ತು ಇಲ್ದಂಗ್ ಮಾಡ್ಬಿಡ್ತಾಳೆ ಆ ಮೂರಡಿ. ಒಂದ್ ಅಡ್ಡಿ ಈಶ್ವರಿ ಮನೆಯವ್ರ ಮುಂದೆ ಹೇಳ್ಬಿಟ್ರೆ ಅವಳ ತೆಪ್ಪನ್ನ ಕ್ಷಮಿಸಿದ್ರು ಕ್ಷಮಿಸ್ಬೋದು. ಅದೇ ಆ ವಿಷಯನ ಊರಲ್ಲಿರೋ ಜನರ ಮುಂದೆ ಹೇಳಿದ್ರೆ ಆ ಶಿವರಾಮೇಗೌಡ ಜೈಲ್ಗೆ ಹೋಗೋದಕ್ಕೆ ಇವಳೇ ಕಾರಣ ಅನ್ನೋ ವಿಷಯ ಊರವ್ರ ಮುಂದೆ ಇವ್ರಿಗೆ ಗೊತ್ತಾದ್ರೆ ಕತ್ತಿಡ್ದು ಆಚೆಗೆ ಹಾಕಿ ಹಾಕ್ತಾರೆ. ಆ ದಿನಕ್ಕೆ ಈ ಈಶ್ವರಿ ಎದುರು ನೋಡ್ತಾ ಇರ್ತಾಳೆ. ಒಟ್ನಲ್ಲಿ ಅದೇನ್ ಮಾಡ್ತೀಯೋ ಬಿರ್ನೆ ಮಾಡ್ಬಿಡವ್ವ. ಈ ಅಟ್ಟಿಲಿ ಅವಳು ಸಂತೋಷವಾಗಿರೋದನ್ನ ನನ್ ಕೈಲಿ ನೋಡಕ್ ಆಯ್ತಿಲ್ಲ. ಮಾಡೇ ಮಾಡ್ತೀನಿ. ಅವಳನ್ನ ಈ ಅಟ್ಟಿಯಿಂದ ಆಚೆ ಕಳ್ಸಕ್ಕೆ ಆದಷ್ಟು ಬೇಗ ವ್ಯವಸ್ಥೆ ಮಾಡ್ತೀನಿ. ಇವತ್ತು ಪೂಜೆ ಮಾಡಿ ನಿನ್ನ ಕರೆಸ್ಕೊಂಡಿದ್ ಕಾರಣ ಏನೋ? ಅವ್ವ ತಾಯಿ, ನನ್ನ ಮಗ ಮೊದ್ಲೇ ಕಿತ ಎಲೆಕ್ಷನ್ ನಿಂತ್ಕೊತವ್ನೆ. ಕಾಲದಿಂದಲೂ ನಾವು ನಿನ್ನೆ ನಂಬ್ಕೊಂಡ್ ಬಂದಿದೀವಿ. ಈಗ್ಲೂ ಆಟೆಯ ನೀ ನನ್ ಜೊತೆಗಿದೀಯ ಅಂತ ನನ್ನ ಮಗ ಎಲೆಕ್ಷನ್ಗೆ ಅರ್ಜಿ ಕೊಡಕ್ ಹೊಂಟವ್ನೆ. ಅದಕ್ಕೆ ಅವನು ಮುಂದುವರಿಬೇಕು ಬ್ಯಾಡವೋ ಅಂತ ನೀನೇ ಧೈರ್ಯ ಕೊಡ್ಬೇಕು ತಾಯಿ, ನೀನೇ ಧೈರ್ಯ ಕೊಡ್ಬೇಕು. ತಾಯಿ, ಅಪ್ಪ ಈ ಬಾರಿ ಎಲೆಕ್ಷನ್ ಗೆದ್ದು ಮಂತ್ರಿ ಆಗ್ಬೇಕು ಅಂತ ಸಾನೆ ಆಸೆ ಇಟ್ಕೊಂಡಿವ್ನಿ. ಈಗ ನಿನ್ನ ಅಪ್ಪಣೆಗ ಕಾಯ್ತಾ ಇದೀವಿ. ಒಳ್ಳೆ ಕೆಲ್ಸ ಮಾಡಕ್ ಬಂದವ್ರನ್ನ ನಾನ್ ಯಾವತ್ತು ಕೈ ಬಿಡಾಕಿಲ್ಲ. ನೀನ್ ನಂಬಿರೋ ಜನಕ್ಕೆ ಶಕ್ತಿ ಆಗೊಂಟಿದ್ಯಾ ನೋಡು. ಅದ್ರಂತ ಪುಣ್ಯದ ಕೆಲ್ಸ ಮತ್ತೊಂದಿಲ್ಲ. ಇಲ್ಲಿ ಗಂಟ ಹೆಂಗೆ ಸತ್ಯ ನ್ಯಾಯ ಆದಿಲ್ ಹೋಗ್ತಿದ್ಯೋ ಮುಂದಕ್ಕೂ ಅದೇ ಆದಿಲ್ ಹೋಗೋ. ನಾನಿದ್ದೀನಿ. ಅವ ತಾಯಿ, ನೀಟ್ ಧೈರ್ಯ ಕೊಟ್ರೆ ನನಗಷ್ಟೇ ಸಾಕು ಕಣವ್ವ. ನಾನು ಇಟ್ ದಿನ ನಾನು ನ್ಯಾಯ ನೀತಿ ಧರ್ಮದಂಗೆ ನಡ್ಕೊಂಡಿವ್ನಿ. ಇನ್ನು ಮುಂದ್ಬಿಟ್ಟೇನೋ ಹಂಗೆ ನಡ್ಕೋತೀನಿ ತಾಯಿ. ಈ ನಿನ್ ಧರ್ಮನೇ ನಿನ್ ಮನೆ ಮತ್ತೆ ಮನೆಯವ್ರ ತಲೆನ ಕಾಯ್ತಾ ಇರೋದು. ಈಗ್ಲೂ ಬೇಕಾದಷ್ಟು ದುಷ್ಟಶಕ್ತಿಗಳು ನಿನ್ನ ಮಟ್ಟ ಹಾಕ್ಬೇಕು ಅಂತ ಒಳ್ಳೊಳ್ಗೆ ಮತ್ತಿ ಮಸಿದು ಕಾಯ್ತಾವ್ರೆ.
ಆದ್ರೆ ಆ ದುಷ್ಟಶಕ್ತಿಗಳಿಂದ ನಿನ್ನ ರಕ್ಷಣೆ ಮಾಡ್ಬೇಕು. ನಿನ್ನ ತಲೆ ಕಾಯ್ಬೇಕು ಅಂತಲೇ ಕೆಲವು ಶಕ್ತಿಗಳು ನಿನ್ನ ಕಾವಲು ಕಾಯ್ತಾವೆ. ಅಲ್ಲ ಕಣವ ತಾಯಿ, ನಮ್ಮ ಮಟ್ಟಿಗೆ ಅದ್ರಲ್ಲೂ ನಮ್ಮ ಅಣ್ಣಂಗ್ ಕೇಡ್ ಬಯಸೋಂತ ದುಷ್ಟ ಶಕ್ತಿಗಳಿಗೆ ಮೂಳೆ ಮುರಿದು ಮೂಲೆಯಲ್ಲಿ ಕೂಡಿಸ್ಬಿಡು. ನಾನು ಕೆಲವು ಪಾಪ ಪುಣ್ಯಗಳನ್ನ ಲೆಕ್ಕ ಮಾಡ್ತಿರ್ತೀನಿ. ಪಾಪದ ಕೂಡ ತುಂಬಾ ಗಂಟ ಆ ದುಷ್ಟ ಶಕ್ತಿಗಳು ಮೆರೀಲಿ. ಅವ್ವ ತಾಯಿ, ನೀನೇ ನಮ್ಮನ್ನ ಕಾಯ್ಬೇಕಾದ್ರೆ ನಮ್ಗೆ ಯಾವ ಹೆದರಿಕೆನೂ ಇಲ್ಲವ್ವ. ಎಲೆಕ್ಷನ್ ನಲ್ಲಿ ನನ್ ಮಗಂಗೆ ಯಶಸ್ ಸಿಗೋವಂಗೆ ಮಾಡೋ ಜವಾಬ್ದಾರಿ ನಿಂದೇ ಕಣವ್ವ. ನಿನ್ ಮಗನ್ ಗೆಲ್ಸ್ರೆ ನನ್ಗೆ ಏನ್ ಕೊಟ್ಟೆ? ಅವ್ವ, ನನ್ನ ಕೈಲಾದ್ದೇನ ಕೇಳವ್ವ, ನನ್ನ ಶಕ್ತಿ ಮೀರಿ ಕೊಡ್ತೀನಿ. ನಿನ್ಗೆ ಯಾವತ್ತಾದ್ರೂ ನಾನಿಲ್ಲ ಅಂತ ಹೇಳಿವಿನ ತಾಯಿ? ಅವ್ವ ತಾಯಿ, ಇವ್ರ್ ಗೆದ್ರೆ ಜೋಡಿ ಬಲಿ ಕೊಟ್ಟು ಪರ ಮಾಡಿ 3 ಜನಕ್ಕೆಲ್ಲ ಊಟ ಹಾಕ್ಸ್ತೀವಿ ಕಣವ. ಅನ್ನ ಹಾಕಿದ್ ಮನೆ, ದಾನ ಧರ್ಮ ಮಾಡಿದ ಮನುಷ್ಯ ಯಾವತ್ತು ಕೆಳಕಿಲ್ಲ. ಎಲ್ಲ ಒಳ್ಳೇದಾಯ್ತದೆ, ಮುಂದುವರೆದೆ. ನಿನ್ ವಿರುದ್ಧವಾಗಿ ನಿರ್ಮಿಸಿರೋ ಯಾವ ಆಯುಧಗಳಿಗೂ ಗೆಲುವು ಸಿಗಕ್ ನಾನ್ ಬಿಡಕ್ಕಿಲ್ಲ. ಅವ್ವ, ಹೆಂಗೋ ದೇವರ ಆಶೀರ್ವಾದ ಸಿಕ್ಕದೆ, ನೀನು ಆಶೀರ್ವಾದ ಮಾಡ್ಬಿಡು. ಆ ತಾಯಿ ನಿನ್ ಜೊತೆಗೆ ಅವಳೆ, ಎಲ್ಲ ಒಳ್ಳೇದಾಯ್ತದೆ. ವಿಜಯಶಾಲಿಯಾಗಿ ಬಾ ಮಗನೆ. ಸರಿ ಗೋವಿಂದ, ಭದ್ರಾ. ಸರಿಯಪ್ಪಯ್ಯ, ಎಲ್ಲ ಸಿದ್ಧ ಆಗದೆ. ಟೇಮು ಸಂದಾಗದೆ, ಒಳ್ಳೇದಾಗ್ಲಿ. ಕ್ಷೇಮವಾಗಿ ಹೋಗಿ ಲಾಭವಾಗಿ ಬನ್ನಿ. ಶಿವರಾಮೇಗೌಡರಿಗೆ, 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 ಶಿವರಾಮೇಗೌಡರಿಗೆ. ಕ್ಷಮಿಸ್ಬಿಡಿ ಸಾಹೇಬ್ರೆ, ಕಾವೇರಮ್ಮಂಗೆ ಬಾಗ್ನ ಅರ್ಪಿಸ್ ಬರೋಷ್ಟೊತ್ತಿಗೆ ಟೈಮ್ ಆಗೋಯ್ತು. ಪರವಾಗಿಲ್ಲ, ನಾವು ಇವಾಗ ತಾನೇ ಬಂದ್ವು. ಬನ್ನಿ. ಶಿವರಾಮ, ನಾಮಿನೇಷನ್ ಫೈಲ್ ಮಾಡೋದಕ್ಕೆ ಇದು ಒಳ್ಳೆ ಟೈಮು, ಬೇಗ ಮಾಡೋಣ ಬಾ. ನಡಿ. ಶಿವರಾಮೇಗೌಡರಿಗೆ, ಶಿವರಾಮೇಗೌಡರಿಗೆ, ನಮಸ್ತೆ ಗೌಡ್ರೆ, ಬನ್ನಿ ಕೂತ್ಕೊಳ್ಳಿ. ಸರ್, ನಮ್ಮ ಎಸ್ ಟಿ ಪುರ ವಿಧಾನಸಭಾ ಕ್ಷೇತ್ರದಿಂದ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿ ನಮ್ಮ ಶಿವರಾಮೇಗೌಡರಿಗೆ ಟಿಕೆಟ್ ಕೊಟ್ಟಿದ್ದೀವಿ. ನಾಮಿನೇಷನ್ ಮತ್ತೆ ಬಿ ಫಾರ್ಮ್ ಇದರಲ್ಲೇ ಇದೆ ಸರ್, ಒಂದ್ಸಲ ಚೆಕ್ ಮಾಡ್ಬಿಡಿ. ಗೌಡ್ರೆ, ಡಾಕ್ಯುಮೆಂಟ್ ಎಲ್ಲ ಸರಿ ಇದೆ. ನೀವು ಇದರಲ್ಲೊಂದು ಸೈನ್ ಮಾಡಿ ನಾಮಿನೇಷನ್ ಫೈಲ್ ಮಾಡ್ಬೋದು. ಆಲ್ ದಿ ಬೆಸ್ಟ್ ಗೌಡ್ರೆ.
ಧನ್ಯವಾದಗಳು ಸರ್. ಶಿವರಾಮೇಗೌಡರಿಗೆ 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 ಶಿವರಾಮೇಗೌಡರಿಗೆ. ನೋಡ್ರೆ, ನಾಮಿನೇಷನ್ ಫೈಲ್ ಮಾಡಾಯ್ತು. ಈ ಕ್ಷಣದಿಂದಲೇ ನೀವು ಪ್ರಚಾರ ಶುರು ಮಾಡ್ಕೊಳ್ಳಿ. ಈ ಸಲ ಇಡೀ ಜಿಲ್ಲೆನಲ್ಲಿ ನೀವು ಅತ್ಯಂತ ಬಹುಮತದಿಂದ ಗೆಲ್ಲಬೇಕು ಗೌಡ್ರೆ. ಸಾಹೇಬ್ರೆ, ಜನರ ಬೆಂಬಲ, ನಿಮ್ ಸಹಕಾರ, ಯಾವ್ರ ಆಶೀರ್ವಾದ ಇರ್ಬೇಕಾರೆ ನಾನು ಬಹುಮತದಿಂದ ಗೆಲ್ತೀನಿ ಬಿಡಿ. ಅಪ್ಪಯ್ಯ, ಪ್ರಚಾರದ ಗಾಡಿ ರೆಡಿ ಆಗದೆ, ನೀವು ಬಂದು ಹತ್ಕೊಂಡ್ರೆ ಪ್ರಚಾರ ಶುರು ಮಾಡ್ಬೋದು. ಹೌದೇ? ತಡ ಆಯ್ತು, ಹೋಗ್ಮೆ. ಬನ್ನಿ. ಶಿವರಾಮೇಗೌಡರಿಗೆ ಜೈ ಶಿವರಾಮೇಗೌಡರಿಗೆ ಜೈ. ರತ್ನಿ, ಬೀಗ್ರಟ್ಟಿಯಿಂದ ಫೋನ್ ಬರ್ತಾದೆ. ಅಮ್ಮವ್ರು ಫೋನ್ ಮಾಡಿರ್ಬೇಕು. ಬಾ ಮಾತಾಡು. ಸ್ಪೀಕರ್ಗೆ ಹಾಕು. ಮಾತಾಡು. ಹಲೋ ರತ್ನ, ನಾನ್ ಮೋಹನ ಮಾತಾಡ್ತೀವಿ. ಅಮ್ಮೋರೆ ಸಂದಾಗಿದ್ದೀರಾ? ನಾನ್ ಸಂದಾಗಿದ್ದೀನಿ ರತ್ನ. ಅದಕ್ಕಿಂತ ಇಲ್ಲಿ ನಿನ್ ಮಗಳು ಅಂದ್ರೆ ನಮ್ ಸೊಸೆ ಮಗ ಸಂದಾಗವ್ರೆ. ಆ ವಿಚಾರ ಹೇಳೋಣ ಅಂತಾನೆ ಫೋನ್ ಮಾಡ್ದೆ. ಏನ್ ಹೇಳ್ತಿದ್ದೀರಾ? ರತ್ನ, ನಾವ್ ಈ ದಿನ ಎದುರು ನೋಡ್ತಿದ್ವಲ್ಲ, ಭದ್ರಾ ಮತ್ತೆ ವಿದ್ಯಾನ್ ಪ್ರಸ್ತ ಯಾವಾಗ ಆಯ್ತದೆ ಅಂತ, ಅದು ನಡೆದದೆ. ಸರಿ, ನೀವು ಮಾತಾಡಿ. ದಿಟ ಹೇಳ್ತಿದ್ದೀರಾ ಅಮ್ಮೋರೆ? ಊರತ್ನ, ಇವತ್ತು ವಿದ್ಯನ್ ಮುಖದಲ್ಲಿ ಏನೋ ಸಂತೋಷ ಕಾಣ್ತಿತ್ತು. ಅದಕ್ಕೆ ನಾನು ಏನ್ ಸಮಾಚಾರ ಅಂತ ಕೇಳಿದಾಗ ಅವಳೇ ಹೇಳಿದ್ಲು. ಅವತ್ತು ನಿನ್ ಮದ್ವೆಗ್ ಬಂದಾಗ ಅವ್ರಿಬ್ರು ದೂರನೇ ಇದ್ದಾರೆ ಅಂತ ಹೇಳಿದಾಗ ನನಗೊಂಥರ ಆತಂಕನೇ ಆಗೋಗಿತ್ತು. ಆದ್ರೆ ಅವ್ರಿಬ್ರು ಈಗ ಹತ್ರ ಆಗಿ ನಮ್ಮಿಬ್ರು ಆತಂಕನು ದೂರ ಮಾಡ್ಬಿಟ್ಟವ್ರೆ. ನಾನ್ ದಿನಾ ಬೆಳಗಾದ್ರೆ ನನ್ ಮಗಳು ಅಳಿಯಂದ್ರನ್ನ ಅರ್ಥ ಮಾಡ್ಕೊಂಡು ಒಂದಾದ್ರೆ ಸಾಕು ಅಂತ ಬೇಡ್ಕತ್ತಿದ್ದೆ. ಹೆಂಗೋ ಈಗ್ಲಾದ್ರೂ ನಮ್ಮ ಆಸೆ ಫಲಿಸ್ತಲ್ಲ, ಅದೇ ಸಂತೋಷ ಅಮ್ಮವ್ರೆ. ಆದಷ್ಟು ಬಿರ್ನೆ ಅವರಿಬ್ರು ಒಂದ್ ಮಗು ಕೊಟ್ಬಿಟ್ರೆ ಸಾಕು. ಅದ್ಯಾವ್ರ ದಯೆಯಿಂದ ಅದೊಂದ್ ನಡೆದ್ಬಿಟ್ರೆ ಸಾಕು ರತ್ನ. ನಮ್ ಹೊಟ್ಟೆಯಲ್ಲಿರೋ ಚಿಂತೆ ಎಲ್ಲ ದೂರ ಆಗೋಯ್ತದೆ. ದಿನಕ್ಕೋಸ್ಕರನೇ ನಾವು ಕಾಯ್ತಾ ಇದೀವಿ. ಚಿಂತೆ ಮಾಡ್ಬೇಡಿ ಅಮ್ಮವ್ರೆ, ಆ ಒಳ್ಳೆ ದಿನ ಬಂದೇ ಬರ್ತದೆ. ಸರಿ ರತ್ನ, ಈ ವಿಷಯ ಹೇಳೋಣ ಅಂತಾನೆ ಫೋನ್ ಮಾಡ್ದೆ. ಇನ್ ಮುಂದಕ್ಕೆ ನಾವು ನಿಶ್ಚಿಂತೆಯಿಂದ ಇರ್ಬೋದು. ಸರಿ ಅಮ್ಮವ್ರೆ, ಮನ್ಸು ಈಗ ನಿರಾಳ ಆಯ್ತು. ಫೋನ್ ಮಾಡಕ್ತೀನಿ. ದೇವ್ರೆ, ನನ್ ಮೊಮ್ಮಗಳ ಬದುಕಲ್ಲಿ ಇಲ್ಲಿ ಗಂಟ ಎಲ್ಲ ಒಳ್ಳೇದೇ ಮಾಡಿದ್ಯಾ. ಇನ್ ಮುಂದಕ್ಕೂ ಸುಖ, ಸಂತೋಷ, ನೆಮ್ಮದಿ ಎಲ್ಲ ಕೊಟ್ಟು ಕಾಪಾಡಪ್ಪ. ರತ್ನಿ, ಹೋಗಿದ್ಯಾವ್ರ ಮುಂದೆ ತುಪ್ಪ ದೀಪ ಹಚ್ಚೋಗು. ಮಾನ್ಯ ಮತದಾರರೇ, ಶ್ರೀಯುತ ಶಿವರಾಮೇಗೌಡರು ಈ ಕ್ಷೇತ್ರದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದಾರೆ. ಶಿವರಾಮೇಗೌಡರ ಗುರುತು ಸಿಂಹದ ಮುಖವಿರುವ ಉಂಗುರ. ಸಿಂಹದ ಮುಖವಿರುವ ಉಂಗುರದ ಗುರುತಿಗೆ ನಿಮ್ಮೆಲ್ಲರ ಅಮೂಲ್ಯವಾದ ಮತಗಳನ್ನು ನೀಡಿ ಅವರನ್ನು ಅತ್ಯಧಿಕ ಮತಗಳ ಅಂತರದಿಂದ ಜಯಶೀಲರನ್ನಾಗಿ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಬಿಡ್ಲಾ, ಅಲ್ಲಿ ಜನతో ಮಾತಾಡ್ತಿದ್ರಿ, ನಿಂದೆ ಅಲ್ಲ ಅಲ್ಲಿ, ಅದೇನು ಅಂತ ಬಿರ್ನೆ ಹೇಳು. ಅಣ್ತಮ್ಮ, ನಾನ್ ನಿನ್ಗೋಸ್ಕರ ಅಂತವ ಕೇಳಿದ್ ಮಾಂತ್ರಿಕನ ಹತ್ರ ಹೋಗಿ ವಶೀಕರಣದ ದಾರ ತಂದೇವ್ನೆ. ನಿನ್ ಕೈ ಕೊಟ್ಟಿಲ್ಲ. ಲೇ, ಈಗ ಯಾವ್ದ ಕಬ್ದಾರ ಕಟ್ಟೋದಿಕ್ಕೆ ಅಲ್ಲಿ ಮಾಡ್ತಿದ್ ಕೆಲ್ಸ ಬಿಟ್ಬಿಟ್ಟು ಕರ್ಕೊಂಡ್ ಬಂದಿಲ್ಲ. ಅಣ್ತಮ್ಮ, ಇದು ಬರೀ ಕಬ್ದಾರ ಅಲ್ಲ, ವಶೀಕರಣ ಮಂತ್ರ ಹೇಳಿ ಮಾಡ್ಸಿರೋದು. ಅಣ್ತಮ್ಮ, ಈ ದಾರನ ನೀ ಕಟ್ಕೊಂಡು ಇನ್ನೊಂದ್ ದಾರನ ಮುಂದ್ ಕೈ ಕಟ್ಬಿಟ್ರೆ 24 ಗಂಟೆನು ನೀನ್ ಹಿಂದನೇ ಓಡಾಡ್ತಿರ್ಬೇಕು. ಅದ್ಕಮ್ಮ ಅದೆಲ್ಲ ಸರಿ, ಇದ್ಯಾಕೆ ಈಗ ನಂಗೆ? ಯಾಕೆ ಅಂದ್ರೆ
ಈಗ ದಿನ ನಿನ್ ಸುಬ್ಬ ಬುಲ್ಲ ಬುಲ್ಲ ಆಗಿಲ್ವಲ್ಲ ಅದಾಗ್ಬೇಕ ತಾನೆ. ಕ್ವಾಟ್ಲೆ ಇವ್ದೆಲ್ಲ ಏನ್ ಬಾಡ ಅನ್ಸಿತ್ಕೊಂಡ್ ಬಿಡ್ಲ. ಅಲ್ಲ ಅಂತಮ್ಮ, ನಿನ್ ಮೊಕ್ತಲ್ಲಿ ಕಳೆ ನೋಡ್ಬೇಕು ಅಂತವ. ನಾನ್ ಈಟೆಲ್ಲ ಕಷ್ಟಪಟ್ರೆ ನೀನ್ ಬೇಡ ಅಂತೀಯಲ್ಲ. ಯಾಕೆ ನಿನಗ್ ಸುಬ್ಬ ಬುಲ್ಲ ಬುಲ್ಲ ಆಗ್ಬೇಕೋ ಬೇಡವಾ? ಕ್ವಾಟ್ಲೆ ಅದು ಈಡ್ ದಿನ ನೀನು ಅದೇನಾಗ್ಬೇಕು ಅಂತ ಕೇಳ್ಕತ್ತಿದ್ದು ಅದಾಗೋಯ್ತಕ್ಕಲ್ಲ. ಲೇ ಕ್ವಾಟ್ಲೆ ಬಾಯಿ ಮುಚ್ಕೊಂಡ್ ಬಾರಲ್ಲ, ನೊಣಗಿನ ಹೊಂಟೋದತ್ತು. ಏನು ಸುಬ್ಬ ಬುಲ್ಲ ಬುಲ್ಲ ಆಗೋಯ್ತೆ ಅಂತಮ್ಮ? ಇದ್ ನನ್ ಕೈಲಿ ನಂಬಕ್ಕೆ ಆಯ್ತಿಲ್ವಲ್ಲ ಅಂತಮ್ಮ. ದಿಟ ಹೇಳೋ, ಸತ್ಯವಾಗ್ಲೂ ಆಗೋಯ್ತೆ. ಲೇ ಹೋಗ್ಲಾ, ಇದ್ರಲ್ಲಿ ಯಾರನ್ನ ಸುಳ್ಳು ಹೇಳ್ತಾರಲ್ಲ, ತಿಟ್ವಾಗ್ಲೂ ಆಯ್ತಕ್ಕಲ್ಲ. ಲೇ ಕ್ವಾಟ್ಲೆ ಇದ್ಯಾಕ್ಲೆ ಹಿಂಗ್ ನೋಡಿ? ನಿನ್ ಮುಖದಲ್ಲಿ ಕಳೆ ನೋಡ್ತಾವನಿ. ವಾ, ತಾವು ಕಳೆ ನೋಡೋ ಕಲೆ ಕಲ್ತ್ಬಿಟ್ರು. ಮತ್ತೆ ನಾವು ಅಂದ್ರೆ ಸುಮ್ಕೆನಾ? ನಿನ್ ಮುಖದಲ್ಲಿ ಹಂಗೆ ಕಳೆ ಇದ್ದು ಕಾಣ್ತಾದೆ ಅಂತಮ್ಮ. ಅದ್ ಸರಿ, ಹೆಂಗ್ ಕಂಡದಲ್ಲ? ನಾನು 2-3 ಸತಿ ಬೆಳಗ್ಗೆಯಿಂದ ಕನ್ನಡಿಲಿ ನೋಡ್ಕೊಂಡಪ್ಪ, ಅದೇನ್ ಅಂತ ಕಳೆಯನ್ನು ಕಾಣ್ಲಿಲ್ಲ. ಅಂತಮ್ಮ ಅದೆಲ್ಲ ತಿಳ್ಕೊಳಕ್ಕೆ ಶಾನೆ ಅನುಭವ ಬೇಕು. ಅದಿನ್ನ ನಿನ್ಗೆ ಇಲ್ಲ ಬಿಡು. ಅದೆಲ್ಲ ಹಾಳಾಗೋಗ್ಲಿಕ್ಕಲ್ಲ, ಈ ಸಿದಲ್ಲಿ ನನ್ಕಿನ ಜಾಸ್ತಿ ನಿಂಗೆ ಅನುಭವ ಜಾಸ್ತಿ ಇರಂಗದೆ. ಅದೆಲ್ಲ ಆಮೇಲೆ ಇರ್ಲಿ ಬಿಡು ಅಂತಮ್ಮ. ಮೊದ್ಲು ಸುಬ್ಬ ಬುಲ ಬುಲ ಯಾವಾಗಾಯ್ತು, ಹೆಂಗಾಯ್ತು ಹೇಳು ಅಂತಮ್ಮ. ನಿಂಗ್ ಬೇಡ ಕೆಲ್ಸ ಇಲ್ವೇ? ಬಾ. ಅಂದ್ರೆ ಮಾವಯ್ಯ ನೀವೇನಿಲ್ಲಿ? ಇದೇನ್ ಹಿಂಗನ್ಬಿಟ್ರಿ ಹೇಳಿ ಅಂದ್ರೆ, ಬೀಗ್ರು ಎಲೆಕ್ಷನ್ ನಿಂತವ್ರೆ, ನಾನು ಮನೇಲಿ ಕೂತ್ಕೊಂಡ್ರೆ ಆದತ್ತೆ. ಎಲೆಕ್ಷನ್ ಪ್ರಚಾರಕ್ಕೆ ಓಡಾಡ್ಬಿಡೋಣ ಅಂತ ಬೀರ್ಬುರ್ನ ಬಂದ್ಬಿಟ್ಟೆ. ಹಂಗಲ್ಲ ಮಾವಯ್ಯ, ಅಲ್ಲಿ ಹೋಟ್ಲು. ಅಯ್ಯ, ಹೋಟ್ಲನ್ನ ನಿಮ್ ಅತ್ತೆಯವ್ರಿಗೂ ನಮ್ಮವ್ವನ್ಗೆ ವಹಿಸ್ಬಿಟ್ಟು ನಾನು ಎಲೆಕ್ಷನ್ ಪ್ರಚಾರಕ್ಕೆ ಓಡಾಡ್ತೀನಿ ಅಂತ ಹೇಳ್ಬಿಟ್ಟು ಹೊಟ್ಟು ಬಂದ್ಬಿಟ್ಟೆ. ನಿಮ್ ಅತ್ತೆಯವರು ಪರ್ಮಿಷನ್ ಕೊಟ್ಬಿಟ್ರು ಇದಕ್ಕೆ. ಚೆಲ್ವಣ, ಹಂಗಾರೆ ನೀನ್ ಬಂದಿದ್ದು ಒಳ್ಳೇದೇ ಆಯ್ತು. ಬಾ ಹೋಗುಮ, ಹಂಗೆ ಗುಡುಗಿಸ್ಬಿಡು. ನಡ್ರಿ ಮತ್ತೆ, ನಮ್ದೇ ಎಲೆಕ್ಷನ್. ಎಸ್ಜಿಪುರ ವಿಧಾನ ಕ್ಷೇತ್ರದ ಮತದಾರ ಬಂಧುಗಳಿಗೆ ನನ್ನ ಮನವಿ, ಈ ಸಲ ನೀವೆಲ್ಲರೂ ನನ್ನನ್ನ ಜೈಶ್ರೀರಾಗ್ ಮಾಡ್ಬೇಕು ಅಂತ ಕೇಳ್ಕೊತೀನಿ. ನನ್ನ ಈ ಕ್ಷೇತ್ರದ ಸೇವೆಗೆ ನಾನು ಮುಡುಪಾಗಿರ್ತೇನೆ. ಈ ಸಲ ನಾನು ಸಿಂಹದ ಮುಖದ ಉಂಗುರದ ಗುರುತಿಗೆ ನಿಂತಿದ್ದೇನೆ. ನಿಮ್ಮೆಲ್ಲರ ಮತ ಸಿಂಹದ ಮುಖದ ಉಂಗುರ. ಮಾನ್ಯ ಮತದಾರ ಬಂಧುಗಳೇ, ಇವತ್ತು ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಶಿವರಾಮೇಗೌಡರು ನಿಮ್ಮ ಮನೆ ಬಾಗಿಲಿಗೆ ಮತವನ್ನ ಯಾಚಿಸಲಿಕ್ಕೆ ಬರ್ತಾ ಇದ್ದಾರೆ. ನಿಮ್ಮೆಲ್ಲರ ಮತ ಶಿವರಾಮೇಗೌಡರಿಗೆ. ನಮ್ಮ ಮತ ಯಾರಿಗೆ? ನಿಮ್ಮೆಲ್ಲರ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ಆದ್ದರಿಂದ ನಿಮ್ಮ ಮತ ಯಾರಿಗೆ? ನಿಮ್ಮ ಮತ ಯಾರಿಗೆ? ಶಿವರಾಮೇಗೌಡರಿಗೆ. ಶಿವರಾಮೇಗೌಡರಿಗೆ. ಏಳವ ಏನೇ ವಿದ್ಯಾ, ಸಂತೋಷದ ವಿಷಯ ಏನಾದ್ರೂ ಇದ್ರೆ ನಿಮ್ಮ ಅತ್ತೆಮ್ಮ ಮಾತ್ರ ಹೇಳ್ಬೇಕಾ? ನೀನ್ ಹೇಳಕ್ಕಿಲ್ವೇ ನನ್ಗೆ? ಅತ್ತೆ ನಿಂಗೆ ಹೇಳ್ಬಿಟ್ರೆ? ಹ್ಞೂ ಕಣೆ, ಈಗ ಫೋನ್ ಮಾಡಿದ್ರು. ಅವ್ರು ಸ್ಯಾನೆ ಸಂತೋಷವಾಗವ್ರೆ.
ನಿಂಗೆ ಹೇಳ್ಬೇಕು ಅಂತ ಅನ್ಕೊಂಡೆ ಕಣವ, ಆದ್ರೆ ಯಾಕೋ ಒಂಥರ ಸಂಕೋಚ ಆಯ್ತು, ಅದಕ್ಕೆ ಹೇಳಿಲ್ಲ. ನನಗೀಗ ಸಮಾಧಾನ ಆಯ್ತು ಕಣೆ. ಗಂಡ ಹೆಂಡತಿ ನಡುವೆ ಏಟೇ ಪಿರುತಿ ಏಟೇ ಅನ್ಯೋನ್ಯತೆ ಇದ್ರುವೆ ಆ ಒಂದ್ ಶಾಸ್ತ್ರ ನಡಿಲಿಲ್ಲ ಅಂದ್ರೆ ಸಂಬಂಧ ಗಟ್ಟಿಯಾಗಿರಕ್ಕಿಲ್ಲ. ಆಮ್ಯಾಕೆ ಬರೀ ಕಟ್ಟಿಸ್ಕೊಂಡು ಗಂಡ ಅನ್ಕೊಂಡ್ರೆ ಸಾಲಕ್ಕಿಲ್ಲ. ಈ ಶಾಸ್ತ್ರ ನಡೆದ್ರೆ ಸಂಬಂಧ ಇನ್ನು ಸ್ಯಾನೆ ಗಟ್ಟಿ ಆಯ್ತದೆ. ಇದನ್ನ ಅರ್ಥ ಮಾಡ್ಸಕ್ಕೆ ಏಟೇ ಪ್ರಯತ್ನ ಪಟ್ರು ನಿನ್ಗ ಅರ್ಥವೇ ಆಗ್ಲಿಲ್ಲ. ಹೋಗ್ಲಿ ಬಿಡು, ಹೆಂಗೋ ಸಂಸಾರ ಶುರುವಾಯ್ತಲ್ಲ, ಅಟ್ ಸಾಕು. ವಿದ್ಯಾ, ಅಳಿಯಂದ್ರವ್ರ? ಅದು ಮಾವಯ್ಯ ಎಲೆಕ್ಷನ್ಗೆ ನಿಂತೋರಲ್ವೇ, ಅದ್ರ ಕೆಲ್ಸದ ಮೇಲೆ ಈಚೆ ಹೋಗಿದ್ದಾರೆ. ಸರಿ, ಅವ್ರ ಅಟ್ಟಿಗೆ ಬಂದ್ಮ್ಯಾಕೆ ಕರ್ಕೊಂಡು ಗುಡಿಗೆ ಹೋಗ್ಬಿಡ್ಬಾ. ಗುಡಿಗ? ಯಾಕವ? ಯಾಕೆ ಅಂತ ಕೇಳ್ತಿಯಲ್ಲೇ ದಡ್ಡಿ? ಒಂದ್ ಹೆಣ್ಣಿನ ಜೀವನದಾಗೆ ನಡಿಬೇಕಾಗಿರೋ ಮುಖ್ಯವಾದ ಘಟನೆ ನಡೆದದೆ. ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಬರ್ಬೇಕು. ಈಗ ತಾನೇ ನಿಮ್ಮಿಬ್ರು ಸಂಸಾರ ಶುರುವಾಗದೆ. ಇನ್ ಮುಂದ್ಕೆಲ್ಲ ಒಳ್ಳೇದಾಗ್ಲಿ ಅಂತವ ದೇವ್ರ ಹತ್ರ ಬೇಡ್ಕೊಂಡ್ ಬಾ. ಸರಿ ಕಣವ, ಅವ್ರು ಬಂದ್ಮೇಲೆ ಹೋಗಿಟ್ ಬತ್ತೀವಿ ಬಿಡು. ಆಯ್ತು ಕಣೆ. ನನ್ಗ ಆಗ್ತಾ ಇರೋ ಖುಷಿಗೆ ನೀನೇನಾರ ನನ್ ಕಣ್ ಮುಂದ್ಗುಟ್ಟ ಇದ್ದಿದ್ರೆ ಅದ್ ಏಟ್ ಮುದ್ ಮಾಡ್ಬಿಡ್ತಿದ್ನೋ ಏನೋ ನಿನ್ನ. ಅಯ್ಯೋ ಹೋಗವ, ನಂಗ್ ನಾಚಿಕೆ ಆಯ್ತದೆ. ಸರಿ, ನಾನು ಆಮ್ಯಾಕ್ ಮಾಡ್ತೀನಿ. ಮರಿದೆ ಗುಡಿಗೆ ಹೋಗ್ಬಿಟ್ ಬಾ.